ನಗರದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ದುಂತೂರ್ ವಿಶ್ವನಾಥ್ ಮಾತನಾಡಿ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಕೂಸಾದ ಬಿಡದಿ ಟೌನ್ಶಿಪ್ ಯೋಜನೆ ಕುರಿತು ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಜೊತೆ ಬಹಿರಂಗ ಚರ್ಚೆಗೆ ಸ್ಥಳೀಯ ಮುಖಂಡರೇ ಸಾಕು. ನಿಖಿಲ್ ರವರು 48 ಗಂಟೆ ಒಳಗೆ ಸ್ಥಳ ಮತ್ತು ಸಮಯ ನಿಗದಿ ಮಾಡಲಿ ಎಂದು ಸವಾಲು ಹಾಕಿದರು. ಸುದ್ದಿಗೋಷ್ಠಿಯಲ್ಲಿ ರೂಢ ಅಧ್ಯಕ್ಷ ಎಬಿ ಚೇತನ್ ಕುಮಾರ್, ಗ್ಯಾರಂಟಿ ಸಮಿತಿ ತಾಲೂಕು ಅಧ್ಯಕ್ಷ ರಾಜು, ಮುಖಂಡರಾದ ಲಿಂಗೇಶ್ ಕುಮಾರ್, ಸಿಎನ್ಆರ್ ವೆಂಕಟೇಶ್, ಜಯರಾಮಯ್ಯ, ಪರ್ವೀಜ್ ಪಾಷಾ, ಡಿಕೆ ಕಾಂತರಾಜ್, ಪಿಡಿ ರಾಜು, ಸುನೀಲ್, ಅಶೋಕ್, ರವಿಕುಮಾರ್, ರಂಜಿತ್ ಹಾಗೂ ಇತರರು ಹಾಜರಿದ್ದರು. ನನ್ನ ಜೊತೆಯಲ್ಲಿ ನಮ್ಮೆಲ್ಲ ಗೌರವಾನ್ವಿತ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ನಾವೆಲ್ಲರೂ ಸೇರಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥ ಏನು ಗ್ರೇಟರ್ ಬೆಂಗಳೂರು ಆ ಪ್ರಾಧಿಕಾರದ ವತಿಯಿಂದ 2006ರಲ್ಲಿ ಆದಂಥ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಈಗಿನ ಕೇಂದ್ರ ಕೈಗಾರಿಕಾ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರ ಆದೇಶದ ಮೇರೆಗೆ ಏನು ಬಿಡದಿಯ ಆ ಹೋಬಳಿಯ ಸರಿಸುಮಾರು 8ರಿಂದ 9 ಹಳ್ಳಿಗಳಲ್ಲಿ ಕೈಗಾರಿಕಾ ವಸಾಹತು ಪ್ರಾರಂಭಕ್ಕೆ ಏನು ಅಡಿಗಲ್ಲು ಹಾಕದಂಥ ಆ ಹಿಂದಿನ ಮುಖ್ಯಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಾರಂಭ ಮಾಡಿದ ಈ ದಿನದ ಕೂಸು ಸಂಪೂರ್ಣವಾಗಿ ಆ ದಿನ ಏನು ಕುಮಾರಸ್ವಾಮಿಯವರು ಬಂದಿರತಕ್ಕಂಥ ಅಡಿಗಲ್ಲು ಹಾಕ್ತಂಥ ಅವರು ಏನು DLFನವ್ರಿಗೆ ಅವರೇ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕೊಟ್ಟಂಥ ಒಪ್ಪಂದಗಳು ಸಂಪೂರ್ಣವಾಗಿ ನಿಮಗೆ ಮಾಹಿತಿ ಮುಖಾಂತರ ಈಗಾಗಲೇ ತಮ್ಮ ಕೈಗಳಿಗೆ ನಾನು ಸರ್ಕಾರದ ಕಾನೂನಾತ್ಮಕವಾಗಿ ಬಂದಿರತಕ್ಕಂಥ ಇಂದಿನವರೆಗೆ ಸಂಪೂರ್ಣವಾಗಿ ತಮ್ಮಗಳಿಗೆಲ್ಲ ತಲುಪಿಸಿದ್ದೀವಿ. ನಮ್ಮ ಮುಖಂಡರುಗಳು ಕೂಡ, ನಮ್ಮ ಗೌರವಾನ್ವಿತ ಮುಖಂಡರುಗಳು ಕೂಡ ಪತ್ರಿಕಾಗೋಷ್ಠಿಯನ್ನು ಕರೆದು ಸಾಕಷ್ಟು ವಿಚಾರಗಳನ್ನು ತಮ್ಮಗಳಿಗೆ ಈ ಜಿಲ್ಲೆಗೆ ತಿಳಿಸಿರ್ತಾರೆ. ಅದೇ ರೀತಿ ಇವತ್ತು ಏನು ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಉದ್ದೇಶಿತ ಸಮಗ್ರ ಉಪನಗರ ಅಭಿವೃದ್ಧಿ ಯೋಜನೆಯ ಬಗ್ಗೆ ಕೆಲವು ಆಯಾ ಕಾಲಕ್ಕೆ ತಕ್ಕಾಗೆ ಏನು ಆದೇಶಗಳಾಗಿವೆ ಸಂಪೂರ್ಣವಾಗಿ ನಿಮಗೆ ನಾವು ಮಾಹಿತಿಯನ್ನು ಸರ್ಕಾರದ ಆದೇಶದ ಪ್ರತಿಗಳನ್ನು ಕೂಡ ನಿಮ್ಮ ಕೈಗಳಿಗೆ ನಾವು ತಲುಪಿಸಿದ್ದೇವೆ. ತಾವೇನು ಅಂದರೆ ಸನ್ಮಾನ್ಯ ಶ್ರೀ ಎಚ್.ಡಿ. ದೇವೇಗೌಡರು ಈ ರಾಜ್ಯದ ಮಂತ್ರಿಗಳಾಗಿದ್ದರು. ನಮ್ಮ ರಾಮನಗರ ಅಂದರೆ ಆ ದಿನದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮನಗರಕ್ಕೆ ತಾವು 1994ರಲ್ಲಿ ಬಂದು ಏನು ಶಾಸಕರಾಗಿ, ಮಂತ್ರಿಗಳಾಗಿ, ಈ ದೇಶದ ಪ್ರಧಾನಿಗಳಾಗಿ ತಾವು ಕಳೆದ ದಿವಸಗಳ ಹಿಂದೆ ತಾವು ಏನು ಹೇಳಿದ್ದೀರಿ, ಸಿದ್ದರಾಮಯ್ಯನವರೇ ಬಿಡದಿಗೆ ಬನ್ನಿ ಅಂತ ತಾವು ಕರೆ ಕೊಟ್ಟಿದ್ದೀರಿ. ತಾವು ಹಿರಿಯವರಿದ್ದೀರಿ. ಆದರೆ ಈ ಕೂಸು 2006ರಲ್ಲಿ ನಿಮ್ಮದೇ ಆದಂಥ ನಿಮ್ಮ ಮಗ, ನಿಮ್ಮ 3ನೆಯ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ತೆಗೆದುಕೊಂಡಂತಹ ನಿರ್ಣಯಗಳೇನು ಸರ್ಕಾರದಲ್ಲಿ ಅನ್ನೋದನ್ನು ನೀವು ಮರೆಮಾಚ್ತಾ ಇದ್ದೀರಾ. ರಾಜ್ಯದ ಜನತೆಗೆ, ವಿಶೇಷವಾಗಿ ನಮ್ಮ ಬೆಂಗಳೂರು ಜಿಲ್ಲೆಯ ಜನರಿಗೆ ನೀವು ಕಣ್ಣಿಗೆ ಬಟ್ಟೆ ಕಟ್ಟುವ ರೀತಿಯಲ್ಲಿ, ಕಣ್ಣಿಗೆ ಮಣ್ಣು ಎರಚುವ ರೀತಿಯಲ್ಲಿ ನೀವು ನಿಮ್ಮ ಮಗ ಮಾಡಿದಂಥ ತಪ್ಪುಗಳನ್ನು ಬೇರೆಯವರ ಮೇಲೆ ಹೊರಿಸ್ತಾ ಇದ್ದೀರಾ. ನಾವು ನಮ್ಮ ಪಕ್ಷದ ಗೌರವಾನ್ವಿತ ಮುಖಂಡರು, ನಮ್ಮ ನಾಯಕರಾದಂಥ ಈಗಿನ ಜನಪ್ರಿಯ ಉಪಮುಖ್ಯಮಂತ್ರಿಗಳಾದಂಥ ಈಗಿನ ಜನಪ್ರಿಯ ಬೊಮ್ಯೂಲ್ ಅಧ್ಯಕ್ಷರಾದಂಥ ಡಿ.ಕೆ. ಸುರೇಶ್ರವರು, ಅವರು ಮತ್ತು ಸಂಬಂಧಪಟ್ಟಂಥ ಮಂತ್ರಿಗಳೇನು ಬರಬೇಕಾಗಿಲ್ಲ, ನೀವೇ ನಿಗದಿ ಮಾಡಿ. ಅದು ದೇವೇಗೌಡರು ಸಾಹೇಬರು ನಿಗದಿ ಮಾಡ್ಬೋದು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಿಗದಿ ಮಾಡ್ಬೋದು,
ನಾವು ಆ ಪಕ್ಷಕ್ಕೆ ಕಾಲಿಟ್ಟಾಗ ಕೇವಲ 4 ವರ್ಷದ ಕೂಸು ಬಾಯಿಗೆ ಬಂದಂಗೆ ಮಾತಾಡ್ತಾ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಕರೆದಂಥ ಜಾಗಕ್ಕೆ ನಮ್ಮ ಪಕ್ಷದ ಮುಖಂಡರುಗಳು ನಾವು ಬರ್ತೀವಿ 8ರಿಂದ 10 ಜನ. ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಈ ಜಿಲ್ಲೆಯ ಹಳೆ ಜಿಲ್ಲೆಯ ರಾಮನಗರ ಜಿಲ್ಲೆ, ಅದಕ್ಕಿಂತ ಹಿಂದಿನ ಜಿಲ್ಲೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಈಗಿನ ಅಭಿವೃದ್ಧಿಯ ಕಾಣಲಿಕ್ಕೆ ಹೊರಟಿರ್ತಕ್ಕಂಥ ಬೆಂಗಳೂರು ಜಿಲ್ಲೆಯ ದಕ್ಷಿಣ ಜಿಲ್ಲೆಯ 10 ಜನ ಮುಖಂಡರು ನೀವು ವೇದಿಕೆ ಫಿಕ್ಸ್ ಮಾಡಿ, ನಿಮ್ಮ ವೇದಿಕೆಗೆ ಬಂದು ಮಾತಾಡ್ತೀವಿ. ನೀವು ಕೇಳುವ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಿ. ಈ ಜಿಲ್ಲೆ ನಡೆದು ಬಂದಂಥ ಹೊಸ ಜಿಲ್ಲೆ, ಹಳೆ ಜಿಲ್ಲೆ, ನಮ್ಮ ಮುಖಂಡರುಗಳು ನಿಮಗೆ ಉತ್ತರ ಕೊಡ್ತೀವಿ ನಾವು. ಆ ದೃಷ್ಟಿನಲ್ಲಿ ಇವತ್ತು ಕರೆದಿರ್ತಕ್ಕಂಥ ನಾವೆಲ್ಲ ಗೌರವಾನ್ವಿತ ಮುಖಂಡರುಗಳು ಪತ್ರಿಕಾಗೋಷ್ಠಿ ಈ ಜಿಲ್ಲೆಗೆ ಮೊದಲು ಗೊತ್ತಾಗಲಿ. ಜಿಲ್ಲೆಯಿಂದ ಜನ ನಿಮ್ಮ ಶೈಲಿಗೆ, ಕಾರ್ಯಕರ್ತರಿಗೆ ಆ ಕಾಲಕ್ಕೆ ಮಾಡ್ತಾ ಇರ್ತಕ್ಕಂಥ ಮಾತಿನ ಮೋಡಿಯಲ್ಲಿ ನೀವೇನು ಇದುವರೆಗೂ ಬೆಳ್ಕೊಂಡು ಬಂದ್ರೋ, ನಾವು ಹೇಳಿದ್ದಲ್ಲ ಸ್ವಾಮಿ, ನಾವು ಹೇಳಿದ್ದಲ್ಲ, ನೀವು ಹೇಳಿದ್ದು ದೇವೇಗೌಡರು ಸಾಹೇಬ್ರೆ, ಕುಮಾರಸ್ವಾಮಿಯವರೇ ನೀವು ಹೇಳಿದ್ದು. ಈ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಿಯಾದರೆ ನರೇಂದ್ರ ಮೋದಿಯವರು, ಈ ದೇಶ ಮತ್ತೊಂದು ಶ್ರೀಲಂಕಾ ಆಗ್ತದೆ, ಈ ದೇಶ ಹಾಳಾಗೋಗ್ತದೆ ಅಂತ ಹೇಳಿದವರು ನೀವು. ಈ ದೇಶದ ಪ್ರಧಾನಿಯಾಗಿದ್ದವರು, ಈ ರಾಜ್ಯದ 2 ಸಾರಿ ಮುಖ್ಯಮಂತ್ರಿ ಆಗಿದಂಥ ಕುಮಾರಸ್ವಾಮಿ ಹೇಳಿದವರು. ಆದರೆ ನೀವೇನು ಮಾಡ್ತಾ ಇದ್ದೀರಿ? ನಿಮ್ಮ ಪಕ್ಷವನ್ನು ಈ ರಾಜ್ಯದಿಂದ, ನಿಮ್ಮ ಕುಟುಂಬವನ್ನು ತೆಗೆದು ಬಿಸಾಕಿದ್ದಾರೆ. ನಿಮ್ಮ ಹಾಸನ ಜಿಲ್ಲೆಯಲ್ಲೇ ತೆಗೆದು ಬಿಸಾಕಿದ್ದಾರೆ. ನಿಮ್ಮ ಮೊಮ್ಮಗ, ನಿಮ್ಮ ಅಣ್ಣನ ಮಗ ಜೈಲಲ್ಲಿ ಕೊಳಿತಾ ಇದ್ದಾನೆ. ಮಾಡಬಾರ್ದೆ ಇದು ಕೆಲಸ ಎಲ್ಲ ಮಾಡಿ. ನೀವು ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ತೆಗೆದು ಹಾಕೋದಿಕ್ಕೆ, ಈ ರಾಜ್ಯದಲ್ಲಿ ತೆಗೆದುಹಾಕೋದಿಕ್ಕೆ ಸಾಧ್ಯ ಇಲ್ಲ. ತಾವು ಯೋಚನೆ ಮಾಡಬೇಕು, ನನ್ನ ಕುಟುಂಬ ಏನು, ಈ ಜಿಲ್ಲೆಗೆ ಬಂದ ಮೇಲೆ, ರಾಮನಗರಕ್ಕೆ ಬಂದ ಮೇಲೆ ಯಾವ್ಯಾವ ರೀತಿಯ ಅಧಿಕಾರವನ್ನು ಕೊಟ್ಟರು, ಈ ಜಿಲ್ಲೆಯ ಜನತಾದಳದ ಕಾರ್ಯಕರ್ತರಿಗೆ ನಾನು ಏನು ಮಾಡಿದ್ದೀನಿ, ನಾವೆಷ್ಟು ವಿಷ ಹಾಕಿದ್ದೀವಿ ಅನ್ನೋದನ್ನು ನೀವು ಯೋಚನೆ ಮಾಡಿ ಕುಳಿತುಕೊಂಡು. ಒಬ್ರಿಗೇನಾದ್ರೂ ಕೂಡ ನಿಮ್ಮ ಈ 30, 34, 35 ವರ್ಷದ ರಾಜಕೀಯ ಜೀವನದಲ್ಲಿ ಈ ದೇಶಕ್ಕೆ, ಈ ರಾಜ್ಯಕ್ಕೆ ದೊಡ್ಡ ಅಧಿಕಾರ ಅನುಭವಿಸಿದವರು ನಮ್ಮ ಪಕ್ಷದ ಅಂದರೆ ಜನತಾದಳದ ಕಾರ್ಯಕರ್ತರು, ಮುಖಂಡರಿಗೆ ನೀವು ಒಂದು ಸಣ್ಣ ಅಧಿಕಾರ ಕೊಡಲಿಲ್ಲ. ಆದರೆ ಇಡೀ ನಿಮ್ಮ ಕುಟುಂಬದ ರಾಜಕಾರಣದ ವ್ಯವಸ್ಥೆಯಲ್ಲಿ ಇವತ್ತು ಜೈಲಲ್ಲಿ ಇರ್ತಕ್ಕಂಥ ನಿಮ್ಮ ಕುಡಿ ಅಧಿಕಾರ ಕೊಟ್ರಿ ತಾವು. ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ಇವತ್ತು ಜೈಲಲ್ಲಿ ಹೊಳಿತಾ ಇದ್ದಾನೆ ಅನ್ನೋದನ್ನು ನೀವು ಅವಲೋಕನ ಮಾಡ್ಕೊಳ್ಳಿ. ಕುಮಾರಸ್ವಾಮಿ ಅವರೇ, ನಮ್ಮ ಕುಟುಂಬ ಎಲ್ಲ ಒಂದು ಅಂತೀರಾ, ಜೈಲಿಗೆ ಹೋಗ್ತಾ ಇದ್ದಂಗೆ ರೇವಣ್ಣನ ಕುಟುಂಬನೇ ಬೇರೆ, ನಮ್ಮ ಕುಟುಂಬನೇ ಬೇರೆ ಅಂತ ಅನ್ನುವಂಥ ವ್ಯಾಖ್ಯಾನ ಮಾಡ್ತೀರಾ. ತಾವು ಯೋಚನೆ ಮಾಡಿ, ಹೇಗೆ ಈ ಜಿಲ್ಲೆಯ ಜನ ತಮ್ಮನ್ನು ಎಲ್ಲಿಗಂಟ ಎಷ್ಟು ಎತ್ತರಕ್ಕೆ ದೇಶದ ಉನ್ನತ ಸ್ಥಾನಕ್ಕೆ ಬೆಳೆಸಿದ್ರು ಅನ್ನೋದನ್ನು ನಾವು, ನಮ್ಮ ಈಗಿನ ಮುಖ್ಯಮಂತ್ರಿಗಳು ಬರಬೇಕಾಗಿಲ್ಲ. ನಿಮಗೆ ತಾವೇನು ಕರೆ ಕೊಟ್ಟಿದ್ದೀರಿ ಬಿಡದಿಗೆ ನಮ್ಮ ಪಕ್ಷದ ಗೌರವಾನ್ವಿತ ಶಾಸಕರು ಮತ್ತು ನಾವೆಲ್ಲ ಮುಖಂಡರು ಬಂದು ಉತ್ತರ ಕೊಡ್ತೀವಿ. ನೀವು ಪ್ರತಿ ಹಳ್ಳಿಗೂ ಕೂಡ ನೀವು ಬನ್ನಿ, ಕುಮಾರಸ್ವಾಮಿ ಅವರು ಬರಲಿ. ಇವತ್ತಿನ ದಿನ ನಮಗೆ ಮಾಹಿತಿ ಬಂದಿದೆ, ನಿಖಿಲ್ ಕುಮಾರಸ್ವಾಮಿ ಅವರು ಹೋಗ್ತಾರಂತೆ. ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿ, ನಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ದಾಗ ಬಿಡದಿ ಹೋಬಳಿಯ ಈ 8-9 ಹಳ್ಳಿಗಳಿಗೆ ಯಾವ ರೀತಿಯ ವಿಷವನ್ನು ಹಾಕುವಂಥ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ಅವರೇ ಅವಲೋಕನ ಮಾಡಲಿ. ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಮುಖಂಡರು, ನಮ್ಮ ನಾಯಕರಾದಂಥ ಸಿದ್ದರಾಮಣ್ಣನವರಾಗಲಿ, ನಮ್ಮ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರಾಗಲಿ, ನಮ್ಮ ನಾಯಕರಾದಂಥ ಡಿ.ಕೆ. ಸುರೇಶ್ ಅವರಾಗಲಿ, ನಮ್ಮ ನಾಯಕರಾದಂಥ ಶಾಸಕರಾದಂಥ ಬಾಲಕೃಷ್ಣರವರಾಗಲಿ ಅಥವಾ ಇಕ್ಬಾಲ್ ಹುಸೇನ್ ಸಾಹೇಬ್ರಾಗಲಿ ಮಾಡಿದ ಕೆಲಸಗಳಲ್ಲ. ಅದೇನಿದ್ರೂ ಕೂಡ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು ಮಾಡಿದಂಥ ಕೆಲಸಗಳು. ಸ್ವಾಮಿ, ನೀವು ಯೋಚನೆ ಮಾಡಿ, ನೀವೇನು 23/9/2006 ಆದೇಶ ಮಾಡಿದ್ರಿ, ನೀವೇ ಕೂಡ 29/11 2006 ಇಡೀ ಹಳ್ಳಿಗಳಲ್ಲಿರ್ತಕ್ಕಂಥ ಭೂಮಿಯನ್ನು ರೆಡ್ ಝೋನ್ ಅಂದರೆ ಕೆಂಪು ವಲಯ ಅಂತ ಏನು ಘೋಷಣೆ ಮಾಡಿದ್ರಿ, ಯಾವುದೇ ರೈತ ಅವನಿಗೆ 10 ಗುಂಟೆ ಇರಲಿ, 1 ಎಕರೆ ಇರಲಿ, 5 ಎಕರೆ ಇರಲಿ, 10 ಎಕರೆ ಇರಲಿ, ಯಾವುದೇ ಒಂದು ಸಣ್ಣ ಮನೆ ಕಟ್ಟಬೇಕಾದ್ರೂ ಕೂಡ, ಸಣ್ಣ ಕೋಳಿ ಸಾಕಾಣಿಕೆ ಶೆಡ್ ಕಟ್ಟಬೇಕಾದ್ರೂ ಕೂಡ, ಒಂದು ಹಸು ಸಾಕಾಣಿಕೆ ಶೆಡ್ ಮಾಡಬೇಕಾದ್ರೂ ಕೂಡ ಸರ್ಕಾರದ
ಅನುಮತಿ ತೆಗೆದು ಮಾಡಬೇಕು ಅಂತ ಮಾಡಿದವರು ಯಾರು ಸ್ವಾಮಿ? ಎಚ್ ಡಿ ಕುಮಾರಸ್ವಾಮಿ ಅವರೇ. ನೀವು ಅವಲೋಕನ ಮಾಡಿ. ಇವತ್ತು ನಿಮ್ಮ ಮಗನ ಕಳಿಸ್ತಾ ಇದ್ದೀರಾ, ನಿಮ್ಮ ಮಗನನ್ನು ನೀವು ಮುಂದೆ ಬಿಡ್ತಾ ಇದ್ದೀರಾ. ತಾವೆಲ್ಲ ದೇವೇಗೌಡರು, ರೇವಣ್ಣವರು ಮತ್ತು ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣವ್ರನ್ನ ಮುಂದೆ ಬಿಟ್ರಿ. ಅವ್ರು ಮಾಡಿದಂಥ ಹಲ್ಕ ಕೆಲಸ ಯಾವುದು ಅಂತ ನೀವು ಮನೇಲಿ ನೀವೆಲ್ಲರೂ ಕೂತ್ಕೊಂಡು ಮಾತಾಡಿ. ನೀವು ಅದನ್ನು ಮಾಡಿ ಸ್ವಾಮಿ. ಜೈಲಲ್ಲಿ ಇರ್ತಕ್ಕಂಥ ನಿಮ್ಮ ಮಗನ ಸ್ಟೇಟಸ್ ಹಾಕ್ಕೊಳ್ಳಿ. ರೇವಣ್ಣವ್ರ ಮಗ ಇರ್ತಕ್ಕಂಥ ಜೈಲಲ್ಲಿ ಇರ್ತಕ್ಕಂಥ ಅವ್ನ ಊಟ ಉಪಚಾರದ ಸ್ಟೇಟಸ್ ಹಾಕ್ಕೊಳ್ಳಿ. ನಮ್ಮ ನಾಯಕರದ ಸ್ಟೇಟಸ್ ನೀವೇನು ಹಾಕೋಕ್ಕೆ ಹೋಗಬೇಡಿ. ನಾವೆಲ್ಲ ಮುಖಂಡರುಗಳು ನಾವು ಸ್ಟೇಟಸ್ಗಳು ಹಾಕ್ತೀವಿ ನಮ್ಮ ನಾಯಕರುಗಳ್ದ. ಯಾರ್ಯಾರು ಈ ಜಿಲ್ಲೆಗೆ ಏನೇನು ಮಾಡಿದ್ದಾರೆ ಅದನ್ನೆಲ್ಲ ಸಂಪೂರ್ಣವಾಗಿ ನೀವು ಕೊಡುವಂಥ ದಿನಾಂಕದಂದು ನಾವೇ ಗೌರವಾನ್ವಿತ ಮುಖಂಡರುಗಳು, ನಮ್ಮಂಥ ನೂರಾರು ಜನ ಈ ಪಕ್ಷದ ಮುಖಂಡರುಗಳು ನಿಮಗೆ ನಾವೇ ಉತ್ತರ ಕೊಡ್ತೀವಿ. ನಮ್ಮ ನಾಯಕರುಗಳು ಮೇಲ್ಮಟ್ಟ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ನಮ್ಮ ನಾಯಕರಾದಂಥ ಡಿ ಕೆ ಸುರೇಶ್ರವರಾಗಲಿ, ನಮ್ಮ ಜನಪ್ರಿಯ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಸಾಹೇಬ್ರಾಗಲಿ, ಬಾಲಕೃಷ್ಣರವರು ಏನು ಬರೋ ಅವಶ್ಯಕತೆ ಇಲ್ಲ. ಮೊನ್ನೆ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ರು. ಮಾಗಡಿ ಕ್ಷೇತ್ರದ ಮಾಜಿ ಶಾಸಕರು ಏನು ಕಣ್ಣಲ್ಲಿ ನೀರು ಬರ್ತಾ ಇದೆಯಂತೆ, ಜನಗಳು ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರಂತೆ. ಸ್ವಾಮಿ ಬನ್ನಿ ಸ್ವಾಮಿ ಬಿಡದಿಗೆ ಬೈರಮಂಗಲಿಗೆ ಅಂತ ಕರೆದಿದ್ದಾರೆ. ಆ ಕಾಲಕ್ಕೆ ತಕ್ಕಾಗೆ ನಾವು ಕೂಡ 30-35 ವರ್ಷದಿಂದ ಇಲ್ಲಿರ್ತಕ್ಕಂಥ ಮುಖಂಡರುಗಳು ಕೂಡ ರಾಜಕಾರಣ ಮಾಡ್ಕೊಂಡು ಬಂದಿದ್ದೀವಿ. ನಮಗಿಂತ ಪುಣ್ಯಾತ್ಮರು ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಆಗಿದ್ದಂಥ ತಾಲೂಕು ಕೂಡ ಇದು. ತಾವು ಯಾವ ಪಕ್ಷದಲ್ಲಿದ್ರಿ ಶಾಸಕರಾದಾಗ? ಅದಕ್ಕೆ ಮೊದಲೇ ಯಾವ ಪಕ್ಷದಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದಿದ್ರಿ? ನೀವು ಸರ್ಕಾರದ ಕಾನೂನನ್ನು ಯಾರು ಆ ಕಾಲಕ್ಕೆ ಸರ್ಕಾರದ ಕಾನೂನನ್ನು ಮಾಡ್ಕೊಂಡು ಬಂದಿದ್ದಾರೆ? ನೀವು ಮಾಜಿ ಶಾಸಕರಿದ್ದೀರಿ. ನೀವು ಹಳ್ಳಿಗಳಿಗೆ ಹೋಗೋಕ್ಕೂ ಮೊದಲು ಸರ್ಕಾರದ ಆದೇಶಗಳನ್ನು ಪ್ರತಿಗಳನ್ನು ನೀವೇ ಹಂಚಿ, ಪ್ರತಿ ಮತದಾರನಿಗೂ ಕೂಡ ಕೆಲವು ಇಂಗ್ಲೀಷ್ನಲ್ಲಿ ಆಂಗ್ಲ ಭಾಷೆಯಲ್ಲಿ ಪ್ರಿಂಟ್ ಆಗಿದೆ, ಕೆಲವು ಕನ್ನಡದಲ್ಲಿ ಪ್ರಿಂಟ್ ಆಗಿದೆ. ನೀವು ಪ್ರತಿ ಮತದಾರರಿಗೆ, ಪ್ರತಿ ರೈತನ ಕುಟುಂಬಕ್ಕೆ ಎಷ್ಟನೇ ಇಸುವಿನಲ್ಲಿ ಮಣ್ಣು ಎರಚುವಂಥ ಕೆಲಸವನ್ನು ಮಾಡ್ಕೊಂಡು ಬಂದರು ಕುಮಾರಸ್ವಾಮಿ ಅವರು ಅನ್ನೋದನ್ನು ಹಂಚಿ ಸ್ವಾಮಿ ನೀವು ಪ್ರತಿ ಹಳ್ಳಿಗೆ. ಯಾಕೆ ಇಲ್ಲಿ ಸಲ್ಲದ ರಾಜಕಾರಣವನ್ನು, ಕೆರ್ಸಾಟವನ್ನು ನೀವು ಮಾಡಬೇಕು? ನೀವು ಮಾಜಿ ಶಾಸಕರು, ಶಾಸನ ಸಭೆಯಲ್ಲಿ ಶಾಸಕರಾಗಿದ್ದಂಥವರು, ವಿಧಾನಸೌಧದಲ್ಲಿ ಆಡಳಿತ ನಡೆಸಿರ್ತಕ್ಕಂಥವ್ರು, ಯಾಕೆ ರೈತರ ಕಣ್ಣಿಗೆ ನೀವು ಬಟ್ಟೆ ಕಟ್ಕೊಳ್ಳುವಂಥ ಮಾತುಗಳನ್ನು ಹಾಡ್ತೀರಾ? ತಾವೆಲ್ಲ ಯೋಚನೆ ಮಾಡಿ. ನಾವೆಲ್ಲ ಈ ಕಾನೂನುಗಳನ್ನ ಮಾಡಿದವರು. ನಿಮ್ಮ ನಾಯಕರಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ಈಗಿನ ಕೈಗಾರಿಕಾ ಮಂತ್ರಿ. ನಾವು ಕಾಲಕಾಲಕ್ಕೆ ಯಾವ್ಯಾವ ವೇಳೆಯಲ್ಲಿ ನೋಡಿ ತಮಗೆಲ್ಲ ಹೇಳಿ ರೆಡ್ ಝೋನ್ ಮಾಡಿದಂಥ 8 ಹಳ್ಳಿಗಳನ್ನು ಆದೇಶ ಕೂಡ ಮಾಡಿದಂಥವರು ಎಚ್ ಡಿ ಕುಮಾರಸ್ವಾಮಿ ಅವರು. ನಾವು ರೈತರ ಜೊತೆಗೆ ಸರಿಸುಮಾರು ಏನು 34-35 ಇಲಾಖೆಗಳಿದೆಯೋ ರಾಜಕೀಯದಲ್ಲಿ, ರಾಜಕೀಯ ವ್ಯವಸ್ಥೆನಲ್ಲಿ, ಆಡಳಿತ ವ್ಯವಸ್ಥೆನಲ್ಲಿ, ಅದೇ ರೀತಿ ರಾಜ್ಯದಲ್ಲಿ ಮೊದಲನೇ ಅಂತ ಹಾರೋಹಳ್ಳಿನಲ್ಲಿ ಧರಮ್ ಸಿಂಗ್ ಅವರು ಪ್ರಾರಂಭ ಮಾಡಿದಂಥದ್ದು. ಮೊದಲನೇ ಅಂತ ಧರಮ್ ಸಿಂಗ್ ಅವರು ಹಾರೋಹಳ್ಳಿನಲ್ಲಿ ಇವತ್ತು ವ್ಯಾಪಕವಾಗಿ ಏನು ದೇಶದಲ್ಲೇ ರಾಜ್ಯದಲ್ಲೇ ದೊಡ್ಡ ಪ್ರಮಾಣದ ಕೈಗಾರಿಕಾ ವಲಯ ಇದೆಯೋ ಧರಮ್ ಸಿಂಗ್ ಅವರು ಪ್ರಾರಂಭ ಮಾಡಿದಂಥದ್ದು ಮೊದಲನೇ ಅಂತ. ಎರಡನೇ ಅಂತ 2006ರಲ್ಲಿ ಮುಖ್ಯಮಂತ್ರಿ ಆದ ನಂತರ ಎಚ್ ಡಿ ಕುಮಾರಸ್ವಾಮಿ ಅವರೇ ಕೈಗಾರಿಕಾ ವಲಯನ ಪ್ರಾರಂಭ ಮಾಡಿದಂಥವ್ರು. ಮೂರನೇ ಹಂತವನ್ನು ಇದೇ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿದಂಥದ್ದು ಹಾರೋಹಳ್ಳಿ ಕೈಗಾರಿಕಾ ಇಂಡಸ್ಟ್ರಿಯಲ್ಲನ್ನು. ನಾಲ್ಕನೇ ಹಂತ ಸಿದ್ದರಾಮಣ್ಣವರು 2014ರಲ್ಲಿ ಮಾಡಿದಂಥವ್ರು. 5ನೇ ಹಂತವನ್ನು ಹಾರೋಹಳ್ಳಿನಲ್ಲೇ BS ಯಡಿಯೂರಪ್ಪ ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳಿಗಿರ್ತಕ್ಕಂಥ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪನವ್ರು ಮಾಡ್ತಕ್ಕಂಥವ್ರು. 7ನೇ ಹಂತ ಇದು ಅದಾದ ನಂತರ JH ಪಟೇಲ್ರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ 1997ರಲ್ಲಿ ಬಿಡದಿ ಕೈಗಾರಿಕಾ ಪ್ರದೇಶವನ್ನು ಮಾಡಿದಂಥದ್ದು. ಅದೇ ರೀತಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯ ಅದು ನಿಮ್ಮ ಕೂಸೆ 2007ರಲ್ಲಿ ತಾವೇ ಮಾಡಿದಂಥದ್ದು ಕುಮಾರಸ್ವಾಮಿ ಅವರೇ. ಇವತ್ತು 2007ರಲ್ಲಿ ಮಾಡಿದಂಥ
ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಕಥೆ ಏನಾಗಿದೆ? ನೀವೇನು ಮಾಡಿದ್ದೀರಿ ನಿಮ್ಮ ಅವಧಿನಲ್ಲಿ? ರೈತರನ್ನ ನೀವು ಮನವೊಲಿಸಿದ್ರಾ? ರೈತರು ಏನು ಮಾಡಿದ್ರು ಅಂತ ನೀವು ಅರ್ಚಕರಳ್ಳಿ ನೀವು ಎಷ್ಟು ಸಾರಿ ಸಭೆ ಕರೆದ್ರಿ? ನೀವು ರೈತರಿಗೆ ನಾವು ಇಷ್ಟು ಹಣ ಕೊಡ್ತಾ ಇದ್ದೀವಿ, ನಾವು ಈಗ ಮಾಡ್ತಾ ಇದ್ದೀವಿ, ಮನೆಗೊಂದು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಏನು ಮಾಡಿದ್ರಿ ನೀವು? ಅದನ್ನು ಮೊದಲು ಈ ತಾಲೂಕಿನ ಈ ಜಿಲ್ಲೆಯ ಜನಕ್ಕೆ ಬಿಡಿಸಿ ಹೇಳಿ ಸ್ವಾಮಿ. ಯಾಕೆ ನಿಮ್ಮ ಮಗನ ಕಳಿಸ್ತಾ ಇದ್ದೀರಾ? ಎಲ್ಲದಕ್ಕೂ ಕೂಡ ಇವತ್ತು ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ರವರು, ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಪಕ್ಷದ ಶಾಸಕರುಗಳು ಬಾಲಣ್ಣವ್ರು ಇರ್ಬೋದು, ಇಕ್ಬಾಲ್ ಹುಸೇನ್ ರವರು ಈ ಹೊಸ ಜಿಲ್ಲೆಗೆ ಒಂದು ಹೊಸ ಮೆರುಗು ಕೊಡ್ತಾ ಇದ್ದಾರೆ. ತಾವು ಯಾಕೆ ಸಹಿಸ್ಕೊಳ್ತಾ ಇಲ್ಲ? ನಾವು ಯಾರೂ ಅಂದಿಲ್ಲ, ಪತ್ರಕರ್ತರು, ಟಿ ವಿ ಮಾಧ್ಯಮದವರು, ಮುಖಂಡರುಗಳು ಜೋಡೆತ್ತು ಅಂತ. ನಿಮ್ಮ ಮಗನ ಗೆಲುವಿಗೆ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು, ಅವರ ಅನುಯಾಯಿಗಳು ಓಟ್ ಕೊಡಲಿ ಅಂತ ನೀವು ಸ್ವಾಮಿ ಜೋಡೆತ್ತು ಅಂದವರು. ನಾವ್ಯಾರು ಜೋಡೆತ್ತು ಅನ್ನಲಿಲ್ಲ. ಸಾವಿರಾರು ಜನ ನಮ್ಮಂಥ ಕಾರ್ಯಕರ್ತರು, ಮುಖಂಡರು ನಿಮ್ಮ ಜೊತೆ ಎಗಲು ಕೊಟ್ಟು 28-30 ವರ್ಷಗಳ ಕಾಲ. ನಿಮಗೆ ಬೇಕಾದಾಗ ಮಂಡ್ಯ, ನಿಮಗೆ ಬೇಕಾದಾಗ ಒಳನರಸೀಪುರ, ನಿಮಗೆ ಬೇಕಾದಾಗ ರಾಮನಗರ, ನಿಮಗೆ ಬೇಕಾದಾಗ ಮಧುಗಿರಿ, ನಿಮಗೆ ಬೇಕಾದಾಗ ಸಾತ್ನೂರು ಜನ ತಿರಸ್ಕಾರ ಮಾಡಿದ್ದಾರೆ ನಿಮ್ಮ ಮಗನ್ನ, ನಿಮ್ಮ ಮಗನ್ನ. 3 ಚುನಾವಣೆಗಳಲ್ಲಿ, ಮೊದಲನೇ ಚುನಾವಣೆಯಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ರಿ, ನೀವು ಗೆಲ್ಸ್ಕೊಳಕ್ಕಾಗಲಿಲ್ಲ ನಿಮ್ಮ ಮಗನ್ನ. ನೀವೇ ಬೆಳೆಸಿದಂಥ ಈ ಜಿಲ್ಲೆಯಲ್ಲಿ ನಿಮ್ಮ ಮಗ ಚನ್ನಪಟ್ಟಣದಲ್ಲಿ ಸೋಲು, ರಾಮನಗರದಲ್ಲಿ ಸೋಲು, ತಿರಸ್ಕಾರ ಮಾಡಿ ತಿಪ್ಪೆಗೆ ಬಿಸಾಕಿದ್ದಾರೆ ಈ ಜಿಲ್ಲೆಯ ಜನ. ನೀವು ನಿಮ್ಮ ಮಗನ ಕಳಿಸಿ ನಮ್ಮ ನಾಯಕರ ವಿರುದ್ಧವಾಗಿ ಹಗುರವಾಗಿ ಮಾತಾಡ್ಸ್ತೀರಲ್ರಿ ಕುಮಾರಸ್ವಾಮಿ ಅವರೇ. ಯೋಚನೆ ಮಾಡಿ. ರಾಜಕಾರಣದ ವ್ಯವಸ್ಥೆನಲ್ಲಿ ಪರಸ್ಪರ ಗೌರವ ಇರಬೇಕು. ಅಧಿಕಾರ ಕೊಟ್ಟಂಥ BJPಗೆ ಕಾಲಲ್ಲಿ ಓದಿತೀರಾ, ಅಧಿಕಾರ ಕೊಟ್ಟಂಥ ಕಾಂಗ್ರೆಸ್ಗೆ ಹಗುರವಾಗಿ ಮಾತಾಡ್ತೀರಾ. ಸ್ವಾಮಿ ಮುಖ ಮುಚ್ಕೋದವರು ರಾಹುಲ್ ಗಾಂಧಿ ಅವ್ರ ಹತ್ರ, ಮೇನಕಾ ಗಾಂಧಿ ಅವ್ರ ಹತ್ರ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮ್ಮ ಮನೆ ಬಾಗಿಲಿಗೆ ಬಂದಿದ್ರು ಅಂತ ಹೇಳ್ತೀರಾ. ದೆಹಲಿಯಲ್ಲಿ ಯಾರು ಮುಖ ಮುಚ್ಕೊಂಡು ಹೋದವರು? ಪತ್ರಕರ್ತರಿಗೆ, ಟಿ ವಿ ಮಾಧ್ಯಮದವ್ರಿಗೆ ಮುಖ ತೋರಿಸಿದ್ರೆ ಅವಮಾನ ಆಗ್ತದೆ ಕರ್ನಾಟಕದಲ್ಲಿ ಅಂತ ಕದ್ದು ಓಡೋದವ್ರು ಯಾರು ಸ್ವಾಮಿ? ಸೋನಿಯಾ ಗಾಂಧಿ ಅವ್ರ ಮನೆಗೆ. ಯಾವುದೇ ಪಕ್ಷಕ್ಕೆ ಬಹುಮತ ಸಿಕ್ಕಲಿಲ್ಲ ಅಂದರೆ ಒಂದು ರಾಜ್ಯದಲ್ಲಿ ಬೇರೊಂದು ಪಕ್ಷನ ಅವಲಂಬಿಸ್ಕೊಳ್ಳೋ ಮುಖ್ಯಮಂತ್ರಿ ಆಗೋದು ಸಹಜ ಕ್ರಿಯೆಗಳು ಅದೆಲ್ಲ. ಆದರೆ ನೀವು ಅಧಿಕಾರ ಪಡೆದಂಥ ಪಕ್ಷಕ್ಕೆ ಮಾತು ಕೊಟ್ಟಂಥ ನಾಲಿಗೆಯನ್ನು ಕದ್ದು ನೀವು ಯಡಿಯೂರಪ್ಪನವ್ರಿಗೆ ಅಧಿಕಾರ ಕೊಡಲಿಲ್ಲ. ಕಾಂಗ್ರೆಸ್ ಪಕ್ಷದಿಂದ ಅಧಿಕಾರ ಪಡೆದವ್ರು ನೀವು ಮತ್ತೆ ಕಾಂಗ್ರೆಸ್ ನಾಯಕರು ವಿರುದ್ಧವಾಗಿ ಮುಗಿಬೀಳ್ತೀರಿ ನೀವು. ಅವತ್ತೇನು ಮಾಡಿದ್ರಿ ನಿಮ್ಮ ಧರ್ಮಪತ್ನಿಯವರ ರಾಮನಗರ ಗೆಲ್ಸೋದಿಕ್ಕೆ? ಅಣ್ಣ ತಮ್ಮಂದರು ನಿಮ್ಮ ಬಲವಾಗಿ ನಿಮ್ಮ ಧರ್ಮಪತ್ನಿ ಗೆಲ್ಸೋದಿಕ್ಕೆ ಏನು ಮಾಡಿದ್ರು? ಚನ್ನಪಟ್ಟಣದಲ್ಲಿ ಸೋತಿಂತ ನಿಮ್ಮ ಹೆಂಡತಿಯವ್ರನ್ನ ಗೆಲ್ಸೋದಿಕ್ಕೆ ನಮ್ಮ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಅವರು, ಸುರೇಶ್ ರವರು ಹಗಲು ಬೆಳಗಾನ ಬಂದಂಥ ಲೀಡ್ ಎಷ್ಟು? ನೀವು ಯೋಚನೆ ಮಾಡಿ. ಜನ ತೀರ್ಮಾನ ಮಾಡಿದ್ರೆ ನಿಮ್ಮನ್ನು ಅಧಿಕಾರ ಕೊಡ್ತಾರೆ, ನಿಮ್ಮನ್ನು ಕೂಡ ನಮ್ಮನ್ನು ಕೂಡ ತಿಪ್ಪೆಗೆ ಬಿಸಾಕ್ತಾರೆ ಅನ್ನೋದನ್ನು ನೀವು ಮರಿಬೇಡಿ. ಹೇಳಿದ್ದಾರೆ ಪಾಪ ನಿಖಿಲ್ ಕುಮಾರಸ್ವಾಮಿ ಅವರು 2028ಕ್ಕೆ ನೀವು ಮಾಜಿ ಆಗ್ತೀರಾ ಅಂತ. ಅದು ಜನರ ತೀರ್ಮಾನ. ಮೊದಲು ನಿನ್ನನ್ನು ಹೆಂಗೆ ತಿಪ್ಪೆಗೆ ಬಿಸಾಕಿದ್ದಾರೆ ನಿಮ್ಮಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅಂತ ನೀನು ಕುಳಿತುಕೊಂಡು ಅವಲೋಕನ ಮಾಡ್ಕೋ. 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಂಥ ವಾತಾವರಣ ಇದ್ದಂಥ ಸಂದರ್ಭದಲ್ಲಿ, ನಿಮ್ಮ ತಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಿನ್ನನ್ನು ಹೇಗೆ ರಾಜಕೀಯವಾಗಿ ತಿಪ್ಪೆ ಬಿಸಾಕಿದ್ರು ಮಂಡ್ಯ ಜಿಲ್ಲೆಯ ಜನ ಅಂತ ನೀನು ನೆನಪು ಮಾಡ್ಕೊಳಪ್ಪ ನಿಖಿಲ್ ಕುಮಾರಸ್ವಾಮಿ. ವೇದಿಕೆ ರೆಡಿ ಮಾಡು. ನಮ್ಮ ನಾಯಕರು ಯಾರೂ ಬರಬೇಕಾಗಿಲ್ಲ. ನಾವೆಲ್ಲ ಈ ತಾಲೂಕಿನಲ್ಲಿ ಕಾರ್ಯಕರ್ತರು, ಮುಖಂಡರು, ನೀನು ಕೇಳುವಂಥ ಪ್ರಶ್ನೆಗೆ ನಮ್ಮ ಬುದ್ಧಿವಂತರು, ತಿಳುವಳಿಕಸ್ತರಾದಂಥ ಟಿ ವಿ ಮಾಧ್ಯಮದವರು ಮತ್ತು ಪತ್ರಿಕಾ ವರದಿಗಾರರು ಕೇಳುವಂಥ ಪ್ರಶ್ನೆಗೆ ನೀವು ಉತ್ತರ ಕೊಡಿ, ನಾವು ಉತ್ತರ ಕೊಡ್ತೀವಿ. 30 ವರ್ಷದ ಈ ಜಿಲ್ಲೆಯ ಈ ತಾಲೂಕಿನ ಕಥೆಗಳನ್ನು ನೀವು ಹೇಳಿ, ನಾವು ಹೇಳ್ತೀವಿ. ನೀವು ನಿಮ್ಮ ವಯಸ್ಸಿಗೆ ತಕ್ಕಾಗೆ ಮಾತಾಡುವುದನ್ನು ಕಲ್ತ್ಕೊಳ್ಳಿ. ನೀವು ಮುಂದೊಂದು ದಿನ ಜನ ನಿಮಗೆ ಮತ ನೀಡಿದ್ರೆ ನೀವು ನಾಯಕರಾಗಿ ಈ ರಾಜ್ಯದ, ಈ ತಾಲೂಕಿನ, ಈ ಜಿಲ್ಲೆಯ ಸೇವೆ ಮಾಡಿ. ದಯವಿಟ್ಟು ಆಯಾ ಕಾಲಕ್ಕೆ ತಕ್ಕಾಗೆ ರಾಜಕೀಯ ಅನುಭವನ ಪಡೆದು ಮಾತಾಡೋದನ್ನು ಕಲ್ತ್ಕೊಳ್ಳಿ. ನಿಖಿಲ್ ಕುಮಾರಸ್ವಾಮಿ, ನೀವು ಕೂಡ 3 ಚುನಾವಣೆಗಳಲ್ಲಿ ಜನ ಏನು ಮಾಡಿದ್ದಾರೆ ನಿಮ್ಮನ್ನು ಅನ್ನೋದನ್ನು ನೀವು ಕೂಡ ಯೋಚನೆ ಮಾಡಿ. ನಮಗಲ್ಲ ಸ್ವಾಮಿ ಹೇಳ್ತಾ ಇರೋದು ಕುಮಾರಸ್ವಾಮಿ ಅವರು, ನಮಗಲ್ಲ.
ನೀವೇನು ಈ ಪಕ್ಷವನ್ನು ಮಾಡಿಕೊಂಡಂಥ 10 ವರ್ಷಗಳಿಂದ 20 ವರ್ಷಗಳಿಂದ ಇತ್ತಲ್ಲ ವ್ಯವಸ್ಥೆ, ನೀವು ಯಾವ್ಯಾವ ರೀತಿಯ ವಿಧಾನ ಪರಿಷತ್ ಕಳಿಸಿದ್ರಲ್ಲ, ತಲೆಯಲ್ಲಿ ಏನು ಸಾಮಾನು ಇಲ್ಲದೆ ಇದ್ದವ್ರನ್ನ ಟೋಕನ್ ಹಾಕೊಂಡು ಎಂತೆಂಥವ್ರನ್ನ 2ನೇ ಬಾರಿಗೆ ವಿಧಾನ ಪರಿಷತ್ ಕಳಿಸಿದ್ರಲ್ಲ, ಆ ದೃಷ್ಟಿನಲ್ಲಿ ನಿಮ್ಮ ಪಕ್ಷವನ್ನು ನಿಮ್ಮನ್ನು ಎಲ್ಲಿಗೆ ಹಾಕಿದ್ರು ಕರ್ನಾಟಕ ಜನದ ಅಭಿಪ್ರಾಯ ಯಾವ ಮಟ್ಟಕ್ಕೆ ಬಂತು ಅಂತ ನೀವೇ ಯೋಚನೆ ಮಾಡಿ. ಏನು ಹೋಗಿ ಭಾರತೀಯ ಜನತಾ ಪಕ್ಷದವ್ರನ್ನ ತಪ್ಪಿಕೊಂಡು ಇವತ್ತು ಕೇಂದ್ರದಲ್ಲಿ 3 ಸೀಟ್ ತಗೊಂಡು ಭಾರತೀಯ ಜನತಾ ಪಕ್ಷದವ್ರ ಹತ್ರ 2 ಗೆದ್ದು ಮಂತ್ರಿ ಆಗಿದ್ದೀರಿ. ತಾವು ಕರ್ನಾಟಕ ರಾಜ್ಯಕ್ಕೆ ನೀವು ಗೆದ್ದಂಥ ಮಂಡ್ಯದಿಂದ ಅಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡ್ತಾ ಇಲ್ವಾ, ಮಾಡೋಕೆ ಹೊರಟಿಲ್ವಾ ನೀವು? ಅದೇನು ಇಟಲಿ ದೇಶದವ್ರು ಬಂದು ನಿಮಗೆ ಭೂಮಿ ಕೊಡ್ತಾರಾ? ಬಾಂಗ್ಲಾದೇಶದಿಂದ ಬಂದು ಭೂಮಿ ಕೊಡ್ತಾರಾ? ಅಮೇರಿಕಾಯಿಂದ ಬಂದು ಏನು ಕೊಡಲ್ಲ. ಕರ್ನಾಟಕದ ಮಣ್ಣಿನ ಮಕ್ಕಳೇ ಕೊಡಬೇಕು ನಿಮಗೆ ಭೂಮಿನ. ನೀವು ಕೈಗಾರಿಕಾ ಏರಿಯಾ ಮಾಡಬೇಕಾದ್ರೆ ರಾಜ್ಯದಲ್ಲಿ ಎಲ್ಲಿ ಮಾಡಬೇಕಾದ್ರೂ ಕೂಡ ಆಡಳಿತ ನಡೆಸಿದಂಥ ಪಕ್ಷಗಳು ಆಯಾ ಕಾಲಕ್ಕೆ ಇಂಡಸ್ಟ್ರಿ ಮಾಡಿದ್ರೇನೆ, ಕೈಗಾರಿಕಾ ವಲಯ ಮಾಡಿದ್ರೇ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕುಟುಂಬದ ಪ್ರತಿಯೊಂದು ಸಮುದಾಯದ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ತಂಥ ಮಕ್ಕಳಿಗೆ ಉದ್ಯೋಗ ಸೃಷ್ಟಿಯಾಗಬೇಕಾದ್ರೆ ಒಂದು 4 ಜನಕ್ಕೆ ಕೆಟ್ಟದಾದರೆ 96 ಜನಕ್ಕೆ ಒಳ್ಳೆಯದಾಗಬೇಕಾದ್ರೆ ಪ್ರತಿಯೊಂದೂ ಕೂಡ ಆಯಾ ಕಾಲಕ್ಕೆ ಎಲ್ಲರೂ ಮಾಡ್ಕೊಬಂದಿರ್ತಕ್ಕಂಥದ್ದೇ. ನೀವು ಮಾಡಿರ್ತಕ್ಕಂಥ ಕೂಸನ್ನು ಬೇರೆಯವ್ರಿಗೆ ಮೂತಿಗೆ ನೀವು ಮಾಡಿದಂಥದ್ದು ಯೋಚನೆ ಮಾಡಿ. ನೀವು ಇವತ್ತು ತಾವು ಒಪ್ಪಂದ ಮಾಡ್ಕೊಂಡ್ರಿ, ಯಾರ ಹತ್ರ ಮಾಡ್ಕೊಂಡ್ರಿ? ಇದೇ DLFನವ್ರಿಗೆ ನೀವು ಮುಖ್ಯಮಂತ್ರಿ ಆಗಿದ್ದಂಥ ಟೈಮ್ನಲ್ಲಿ ಎಷ್ಟು ಕೋಟಿಗೆ? 400 ಕೋಟಿಗೆ ಸಹಿ ಹಾಕಿ ಅವರೇ ಮೊದಲನೇ ಕೊಟ್ಟಂಥ 100 ಕೋಟಿಯನ್ನು ನೀವೇ ಅವ್ರ ಹತ್ರ ಚೆಕ್ಕಿಸ್ಕೊಳ್ತೀರಾ? ನೀವೇನು ಹೇಳ್ತೀರಾ ಅವ್ರಿಗೆ? ಸಂಪೂರ್ಣವಾಗಿ 6 ತಿಂಗಳೊಳಗಡೆ ನಿಮಗೆ ರೈತರಿಂದ ಭೂಮಿಯನ್ನು ನಾವು ನಿಮ್ಮ ವಶಕ್ಕೆ ಕೊಡ್ತೇವೆ ಅಂತ ಹೇಳಿ 400 ಕೋಟಿಯನ್ನು ಮೊದಲನೇ ಕಂತಾಗಿ 100 ಕೋಟಿ ತಗೊಳ್ತೀರಾ? ನಿಮ್ಮ ಒಪ್ಪಂದ ಇದು. ನಿಮ್ಮ ಸರ್ಕಾರದಲ್ಲಿ ಆದೇಶ ಮಾಡಿದಂಥ ಒಪ್ಪಂದಗಳು. DLFನವ್ರು ಯಾವಾಗ ನಿಮಗೆ 6 ತಿಂಗಳಾಯಿತು, 8 ತಿಂಗಳಾಯಿತು, 10 ತಿಂಗಳಾಯಿತು, 16ನೇ ತಿಂಗಳಲ್ಲಿ ದಯವಿಟ್ಟು ನೀವು ನಮಗೆ ಜನಗಳಿಂದ ಭೂಮಿ ಕೊಡ್ಸಲ್ಲ, ನೀವು ಮಾತಿನ ಮೇಲಿಲ್ಲ, ನಮ್ಮ ಹಣ ಕೊಡಿ ಅಂತ ಪತ್ರ ಕೊಟ್ಟು ನೀವು ಹಣ ವಾಪಸ್ ಕೊಡ್ತೀರಾ ಅವ್ರಿಗೆ, DLFನವ್ರಿಗೆ ನಿಮ್ಮ ಅವಧಿನಲ್ಲೇ. ತಾವೆಲ್ಲ ಯೋಚನೆ ಮಾಡಬೇಕು.